ಇದೀಗ ಮುಖ್ಯಾಂಶಗಳು. ಸಹಕಾರ ಸಂಘಗಳು ಉಳಿದು ಬೆಳೆಯಬೇಕಾದರೆ ಮಹಿಳೆಯರು ಸಹಕಾರ ಸಂಘಗಳಲ್ಲಿ ಠೇವಣಿ ಇಟ್ಟು ಸಾಲವನ್ನು ಪಡೆಯುವುದರ ಮೂಲಕ ವ್ಯವಹಾರ ಮಾಡಿ ಪಡೆದ ಸಾಲವನ್ನು ಕಾಲಕಾಲಕ್ಕೆ ಸಮರ್ಪಕವಾಗಿ ಕಟ್ಟಿದಾಗ ಮಾತ್ರ ಸಂಘ ಮತ್ತಷ್ಟು ಅಭಿವೃದ್ಧಿ ಹೊಂದಲು ಸಾಧ್ಯವಾಗಲಿದ್ದು, ಈ ನಿಟ್ಟಿನಲ್ಲಿ ಎಲ್ಲಾ ಸದಸ್ಯರು ಸಂಘಕ್ಕೆ ಬೆಂಬಲವಾಗಿ ನಿಲ್ಲಬೇಕೆಂದು ಕೈವಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಬಿಸಿ ಜಯರಾಮ್ ರವರು ಮನವಿ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕು ಶ್ರೀಕ್ಷೇತ್ರ ಕೈವಾರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಕೈವಾರ ವ್ಯವಸಾಯ ಸೇವಾ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಸಂಘದ ಅಧ್ಯಕ್ಷ ಬಿಸಿ ಜಯರಾಮ್ ರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಸಂಘದ ಅಧ್ಯಕ್ಷ ಬಿಸಿ ಜಯರಾಮ್ ರವರು ಉದ್ಘಾಟನೆ ಮಾಡಿ ಮಾತನಾಡಿ, ಕೈವಾರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಮ್ಮೆಲ್ಲರ ಸಹಕಾರ ಹಾಗೂ ಪ್ರೋತ್ಸಾಹದಿಂದ ಉತ್ತಮವಾಗಿ ನಡೆದುಕೊಂಡು ಬರುತ್ತಿದ್ದು, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಶೂನ್ಯ ಬಡ್ಡಿದರದಲ್ಲಿ ಸಾಲ ವಿತರಣೆ, ರೈತರಿಗೆ ಕೃಷಿ ಸಾಲ ವಿತರಣೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಾಧ್ಯಮಾವಧಿ ಸಾಲಗಳನ್ನು ವಿತರಣೆ ಮಾಡುತ್ತಾ ಪ್ರಾಮಾಣಿಕವಾಗಿ ಸಂಘವನ್ನು ನಡೆಸಿಕೊಂಡು ಬರುತ್ತಿದ್ದು, ಮುಂದೆಯೂ ಸಂಘ ಮತ್ತಷ್ಟು ಅಭಿವೃದ್ಧಿ ಹೊಂದಲು ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡಿದ್ದೇವೆ. ಮಹಿಳೆಯರು ಸಹಕಾರ ಸಂಘದಲ್ಲಿ ತಮ್ಮ ಹಣವನ್ನು ಠೇವಣಿಯನ್ನಾಗಿ ಇಟ್ಟು ಸಾಲ ಸೌಲಭ್ಯಗಳನ್ನು ಪಡೆಯುವುದರ ಮೂಲಕ ಸಂಘದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ದುಡಿಯಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಎ. ನಾರಾಯಣಸ್ವಾಮಿ, ನಿರ್ದೇಶಕರಾದ ಬನಹಳ್ಳಿ ಬಿಜಿ ಮಂಜುನಾಥ್, ಬಾಲಜಿ, ನಾಗರಾಜ್, ವರಲಕ್ಷ ಭಾಗಿಸು, ಮಮ್ಮ ಕೃಷ್ಣಮೂರ್ತಿ, ವಿ ನಾಗರಾಜ್, ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಣಿಕಂಠ, ಕಚೇರಿ ಸಿಬ್ಬಂದಿಯಾದ ಎಂ. ಕಲ್ಪನಾ, ಅರುಣ, ಪಿಎಂ ಮಂಜುನಾಥ್ ಸೇರಿದಂತೆ ಮಹಿಳಾ ಸಂಘಗಳ ಮಹಿಳೆಯರು, ರೈತರು ಮತ್ತಿತರರು ಉಪಸ್ಥಿತರಿದ್ದರು. ಸಹಾಯಕ ನಿಬಂಧಕರ ನ್ಯಾಯಾಲಯ ಕೊಡುತ್ತದೆ. ಅಲ್ಲಿ ನಾವು ನಮ್ಮ ಸರ್ಕಾರ ಹೊಸದಾಗಿ ಮಾಡೋದಕ್ಕೆ ಆದೇಶಗಳಿಂದ ಇದ್ದು ಎಲ್ಲನೂ ಬೆಂಗಳೂರು ಆರ್ಟಿಎಸ್ಎಲ್ ಆಫೀಸಲ್ಲಿ ತಗೊಂಡೋಗಿ ಅಲ್ಲಿ ನಾವು ನ್ಯಾಯಾಲಯದಲ್ಲಿ ಕೊಟ್ವಿ. ನ್ಯಾಯಾಲಯದಲ್ಲಿ ಕೊಟ್ಟು 4 ತಿಂಗಳು ಒಳಗೆ ತೀರ್ಮಾನ ಮಾಡಬೇಕಿತ್ತು. ಎರಡು ಸಲದಿಂದ ಕೈವಾರ ಎಸ್ಎಫ್ಎಸ್ ಸೊಸೈಟಿ ಕಾರ್ಯದರ್ಶಿ ಒಂದ್ಸತಿ ಬಂದರು. ನಮಗೆ ವಾರಕ್ಕೆ 2 ಸತಿ ಬಂದರು. ಎಲ್ಲ ಡೈರೆಕ್ಟ್ಗಳು ಹೋಗಿದ್ದೀವಿ. ಕಡೆಗೆ ಪ್ರಕರಣ ನಿಂದಂಗೆ ಎತ್ಕೊಂಡು ಹೈಕೋರ್ಟ್ ಆಗೋದು. ಹೈಕೋರ್ಟ್ ಹೋಯ್ತು ಪ್ರಕರಣ. ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಆಗೋದು. ಹೈಕೋರ್ಟ್ ಅಲ್ಲಿ ಏನಾಯ್ತು ಅಂದ್ರೆ ಎಲ್ಲ ವಜಾ ಮಾಡಿ ಸಹಕಾರ ಸಂಘಗಳ ಉಪನಿಬಂಧಕರ ನ್ಯಾಯಾಲಯದಲ್ಲಿ ಬಗೆಹರಿಸಿ 3 ತಿಂಗಳೊಳಗೆ ಬಗೆಹರಿಸ್ಕೊಂಡು 4 ತಿಂಗಳೊಳಗೆ ಬಗೆಹರಿಸ್ಕೊಂಡು ನಮಗೆ ಹೈಕೋರ್ಟ್ ವರದಿ ಕೊಡಬೇಕು ಅಂತೇಳಿ ಆಗಿದೆ. ಇಲ್ಲಿ ಹೈಕೋರ್ಟ್ ಇಂದ ಡೈರೆಕ್ಷನ್ಸ್ ಡಿಆರ್ ಕೋರ್ಟ್ ಬಂತು. ಎಲ್ಲ ನ್ಯಾಯಾಲಯಗಳು ಓಡಾಡೋದು. ಡಿಆರ್ ಕೋರ್ಟ್ಗೆ ಅವರು ನೋಟಿಸ್ ಮಾಡೋದು. ನೋಡಿ ನಲ್ಲೂ ಮಾಡಿದೆ. ನಾನೇ ಮೇಲ್ವರ್ಗ ನಾನು ಸಹಕಾರ ಸಂಘದ ಸಹಾಯಕ ನಿಬಂಧಕರು ಬಂದು ಸಮಾಪನಾಧಿಕಾರಿ ಕೈವಾರ ರೇಷ್ಮೆ ಬೆಳೆಗಾರರ ಪಡೆದು ಸೇವಾ ಸಂಘ ಬಂದು, ಆಮೇಲೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೈವಾರ ರೇಷ್ಮೆ ಬೆಳೆಗಾರ ಸಮಾಪನಾಧಿಕಾರಿ ಅವ್ರು 3 ಕಡೆ
ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ.